ಸರ್ ವಿಚಾರ ಏನಂದ್ರೆ 15 ವರ್ಷಗಳ ಕಾಲ 15 ವರ್ಷಗಳಾಯಿತು ಸಂಗೀತ ನೇಮಕಾತಿಯಾಗಿ. ಅಲ್ಲಿಂದ ಇಲ್ಲಿಗೆ ಒಂದು ಪೋಸ್ಟನ್ನು ನೇಮಕಾತಿ ಮಾಡಿಲ್ಲ. ನಮ್ಮ ಕರ್ನಾಟಕದಲ್ಲಿ 10,000 ಪದವೀಧರರು ಇದ್ದಾರೆ. ಜೂನಿಯರು, ಸೀನಿಯರು, ವಿದ್ವತ್ತು, ಬಿ ಮ್ಯೂಸಿಕ್, ಎಂ ಮ್ಯೂಸಿಕ್, ಕಣ್ಣಿದ್ದರೂ ಮಾಡಿದ್ದಾರೆ, ಕಣ್ಣಿಲ್ದರೂ ಮಾಡಿದ್ದಾರೆ. ಆದರೆ ಎಲ್ಲರೂ ಬದುಕು ಅತಂತ್ರವಾಗಿದೆ. ಯಾಕೆ ಅತಂತ್ರ ಆಗಿದೆ ಅಂದರೆ ಸರ್ಕಾರ ನಮಗೆ ಮಲ್ತಾಯಿ ಧೋರಣೆಯನ್ನು ತೋರ್ತಾ ಇದೆ. ಸಂಗೀತ ಶಿಕ್ಷಕರ ನೇಮಕಾತಿ ಮಾಡ್ತಾ ಇಲ್ಲ. ನಮಗೆ ಎರಡೂ ಕಣ್ಣಿಲ್ಲ, ನಾವು ಬದುಕೋದಾದ್ರೆ ಹೆಂಗೆ? ನಮ್ಮನ್ನು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಯಾರು ಕರ್ಕೊಳ್ತಾ ಇಲ್ಲ. ಸರ್ಕಾರ ಆದರೂ ನಮ್ಗೆ ಅವಕಾಶ ಮಾಡಿಕೊಡ್ಬೇಕಲ್ವಾ? ಸರ್ಕಾರಗಳು ವಿಶೇಷ ಚೇತನರಂತ ನಮ್ಮನ್ನು ಅಧಿಕೃತವಾಗಿ ಘೋಷಣೆ ಮಾಡುತ್ತೆ. ಆದ್ರೆ ವಿಶೇಷ ಚೇತನರಿಗೆ ಒಂದು ಒಳ್ಳೆ ನ್ಯಾಯ ಕೊಡಿಸ್ಲಿಲ್ಲ ಅಂದರೆ ನಾವು ಬದುಕಾದ್ರೂ ಹೇಗೆ ಕಟ್ಕೋಬೇಕು? ಅದಕ್ಕೋಸ್ಕರ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂದರೆ, ಈಗ 15,000 ಶಿಕ್ಷಕರ ನೇಮಕಾತಿ ಮಾಡ್ತಾ ಇದ್ದಾರೆ. ಆಮೇಲೆ ಮೊನ್ನೆ ವಸತಿ ಶಿಕ್ಷಣ ಇಲಾಖೆಯಲ್ಲಿ 350 ಪೋಸ್ಟ್ FD ಹೋಗಿದೆ. ಹೋದ್ರೂ ಕೂಡ ಅದನ್ನು ಪರಿಗಣನೆ ಮಾಡಲಾರ್ದೆ ಅದನ್ನು ಫೈಲ್ ವಾಪಸ್ ಕಳಿಸಿ ವಸತಿ ಶಿಕ್ಷಣ ಇಲಾಖೆಯಲ್ಲಿ ಸಂಪೂರ್ಣವಾಗಿ ಸಂಗೀತ ಶಿಕ್ಷಕರ ನೇಮಕಾತಿ ಕೈಬಿಟ್ಟಿದ್ದಾರೆ. ನಾನು ಈ ಕೂಡಲೇ ಸರ್ಕಾರಕ್ಕೆ ಏನು ಆಗ್ರಹಿಸ್ತೀನಿ ಅಂದರೆ, ವಸತಿ ಶಿಕ್ಷಣ ಇಲಾಖೆ ಇರ್ಬೋದು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಇರ್ಬೋದು, ಯಾವ್ಯಾವ ಶಿಕ್ಷಣ ಇಲಾಖೆಯಲ್ಲಿ ಎಷ್ಟು ಸಂಗೀತ ಪೋಸ್ಟ್ ಖಾಲಿದೆಯೋ ಅದು ಈ ಕೂಡಲೇ ವರದಿ ತರಿಸ್ಕೊಂಡು ನಮ್ಮ ಸಂಗೀತ ಶಿಕ್ಷಕರ ನೇಮಕಾತಿಯನ್ನು ಈ ಪ್ರತಿಯೊಂದು ಶಾಲೆಗಳಲ್ಲಿ, ಪ್ರಾಥಮಿಕ ಶಾಲೆ ಆಗಿರ್ಬೋದು, ಪ್ರೌಢಶಾಲೆ ಆಗಿರ್ಬೋದು, ವಸತಿ ಶಾಲೆಗಳಲ್ಲಿ, ಪ್ರತಿಯೊಂದು ಶಾಲೆಗಳಲ್ಲಿ ಸಂಗೀತ ನೇಮಕಾತಿ ಈ ಕೂಡಲೇ ಆಗಬೇಕು. ಮತ್ತು ಕಣ್ಣಿಲ್ದವ್ರಿಗೂ ಒಂದು ಬದುಕನ್ನು ಕಟ್ಕೊಳ್ಳೋಕೆ ಅವಕಾಶ ಮಾಡಿಕೊಡ್ಬೇಕು. ಸಂಗೀತ ಮತ್ತು ಕಲೆ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸ ಸರ್ಕಾರಗಳು ಮಾಡಲಿ ಅಂತ ನಾನು ಅಕ್ಸಾ ಸಂಘಟನೆ ಅಧ್ಯಕ್ಷರಾದ ಕಾಂತಕುಮಾರ್ ಸರ್ ನೇತೃತ್ವದಲ್ಲಿ ಇವತ್ತು ಹೋರಾಟ ನಡೀತಾ ಇದೆ. ಆ ಹೋರಾಟಕ್ಕೆ ನಾವೆಲ್ಲ ಪದವೀಧರರು ಬಂದಿದ್ದೀವಿ. ಈ ಹಿಂದೆ 10 ವರ್ಷಗಳ ಕಾಲ ನವ ಕರ್ನಾಟಕ ಪದವೀಧರ ಸಂಘದಿಂದ ಪ್ರತಿನಿತ್ಯ ಹೋರಾಟ ಮಾಡಿದ್ದಾರೆ. ಪ್ರತಿ ಸಚಿವರಿಗೂ, ಶಿಕ್ಷಣ ಸಚಿವರಿಗೆಲ್ಲ ಮನವಿ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಅವ್ರು ಬರ್ತಿದ್ದಾರೋ ಅಲ್ಲಿ ಅವ್ರು ಬರ್ತಿರೋ ಸುದ್ದಿ ಕೇಳಿ ಅವ್ರು ಇದ್ದ ಜಾಗಕ್ಕೆ ಹೋಗಿ ಮನವಿ ಕೊಟ್ಟರು ಕೂಡ ಯಾವುದೇ ರೀತಿ ಒಂದು ಕೆಲಸ ಆಗಿಲ್ಲ. ಈಗ ಈ ಕೂಡಲೇ ಇವತ್ತೇನಾದರೂ ಸರ್ಕಾರ ಎಚ್ಚೆತ್ಕೊಂಡು ಸಂಗೀತ ನೇಮಕಾತಿಯನ್ನು ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಒಂದು ಉಗ್ರವಾದ ಹೋರಾಟವನ್ನು ಅಕ್ಸಾ ಸಂಘಟನೆ ಅಧ್ಯಕ್ಷರಾದ ಕಾಂತಕುಮಾರ್ ಸರ್ ನೇತೃತ್ವದಲ್ಲಿ ಮಾಡ್ತೀವಿ ಅಂತೇಳಿ ನಾನು ಕೇಳ್ಕೊತೀನಿ. ಸರ್, ನಾವಿಲ್ಲೆಲ್ಲ ಬಂದಿರುವಂಥವ್ರು ಸಂಗೀತದಲ್ಲಿ ಪದವಿಯನ್ನು ಪಡೆದುಕೊಂಡಿರ್ತಕ್ಕಂಥವ್ರು. ಸುಮಾರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 10,000 ಜನ ಸಂಗೀತ ಪರೀಕ್ಷೆಗಳನ್ನು ಇವತ್ತು ವಿಶ್ವವಿದ್ಯಾನಿಲಯದಿಂದ ಆಗಿರ್ಬೋದು, ಸರ್ಕಾರ ನಡೆಸ್ತಕ್ಕಂಥ ಸಂಗೀತದ ಪರೀಕ್ಷೆಯಲ್ಲಿ ನಾವೆಲ್ಲ ತೇರ್ಗಡೆ ಹೊಂದಿದ್ದೀವಿ. ಇವತ್ತು ಜೂನಿಯರ್, ಸೀನಿಯರ್, ವಿದ್ವತ್ ಆಗಿರ್ಬೋದು, ಎಂ ಮ್ಯೂಸಿಕ್, ಬಿ ಮ್ಯೂಸಿಕ್, ಹೀಗೆ ಸಂಗೀತ ಪದವಿಗಳಿದ್ದಾವೆ. ಕಳೆದ 15 ವರ್ಷದಿಂದ ನೇಮಕಾತಿಯನ್ನು ಸರ್ಕಾರ ಮಾಡಿಕೊಂಡಿಲ್ಲ. ಮಿಕ್ಕಂತ ಬೇರೆ ಬೇರೆ ಎಲ್ಲ ಹುದ್ದೆಗಳು ಆಗ್ತಾ ಇದ್ದಾವೆ. ಆದರೆ ಸಂಗೀತ ಶಿಕ್ಷಕರ ನೇಮಕಾತಿ ನಾವೆಲ್ಲ ಹೋರಾಟ ಮಾಡ್ತಾ ಬರ್ತಾಯಿದ್ರು. ಸಂಗೀತ ನಮ್ಮ ಕೂಗು ಕೇಳ್ತಾ ಇಲ್ಲ, ಅದಕ್ಕೆ ನಾವು ಕೂಗ್ತಾ ಇಲ್ಲ, ನಾವು ಸಂಗೀತವನ್ನು ಹಾಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಸಂಗೀತ ಶಿಕ್ಷಕರನ್ನ ನೇಮಕಾತಿಯನ್ನು ಮಾಡಿಕೊಳ್ಬೇಕು ಅಂತ. ಈಗ 15 ವರ್ಷದಿಂದ ನೇಮಕಾತಿ ಆಗದೇ ಇರುವುದರಿಂದ ಇವತ್ತೆಲ್ಲ ಭಾಳಷ್ಟು ಜನ ಬಡತನ, ಸಂಗೀತ ಬಿಟ್ಟರೆ ನಮಗೆ ಬೇರೆ ಏನೂ ಗೊತ್ತಿಲ್ಲ. ಹಾಡುವುದ್ರ ಮುಖಾಂತರ ನಮ್ಮ ಬದುಕನ್ನು ನಾವು ಕಟ್ಕೊಳ್ತಕ್ಕಂಥದ್ದು. ಅದಕ್ಕೆ ಇವತ್ತು ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಕೇವಲ ಪ್ರಾರ್ಥನೆ ಗೀತೆ, ರೈತ ಗೀತೆಗಷ್ಟೇ ನಾವು ಸಂಗೀತ ಹಾಡುವವರು ಇವತ್ತು ಮೀಸಲಾಗಿದ್ದೀವಿ. ಅದಕ್ಕೆ ಇವತ್ತಿನ ಮಕ್ಕಳ ಉತ್ತಮ ಭವಿಷ್ಯ ಮತ್ತು ಮಾನಸಿಕವಾಗಿ ಬೆಳವಣಿಗೆಗೆ ಸಂಗೀತ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತದೆ. ದೈಹಿಕವಾಗಿ ಮಕ್ಕಳು ಚೆನ್ನಾಗಿರಬೇಕು ಅಂತಂದ್ರೆ ಅದಕ್ಕೂ ಇದೆ. ಮಾನಸಿಕವಾಗಿ ಮಕ್ಕಳು ಸದೃಢ ಆಗಬೇಕಾದ್ರೆ ಸಂಗೀತ ಬಹಳ ಮುಖ್ಯ. ಅದಕ್ಕೆ ಒಂದು ವಿಷಯ ಸಂಗೀತ ಅಂತ ಈಗಾಗಲೇ ಸರ್ಕಾರ ಮಾಡಿದೆ. ಹಾಗಾಗಿ ನಮ್ಮನ್ನು ನೇಮಕಾತಿ ಮಾಡಿಕೊಳ್ಬೇಕು. ಜೊತೆಗೆ 15 ವರ್ಷದಿಂದ ನೇಮಕಾತಿ ಆಗದೇ ಇರೋದರಿಂದ ಇದರ ಎಲ್ಲ ಸಂಪೂರ್ಣ ಜವಾಬ್ದಾರಿಯನ್ನು ಸರ್ಕಾರ ಹೊತ್ತು ವಯೋಮಾನ ಮೀರ್ತಾ ಇರುವವರನ್ನು ವಯೋಮಾನ ಸಡಿಲಿಸಿ ಸಂಗೀತ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಬೇಕು ಅಂತ ಈ ಮೂಲಕ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ.